ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಗ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್ಸ್ಥಿತೆ ಜಗನ್ಮಾತಗ ಮಹಾಲಕ್ಷ್ಮೀ ನಮೋಸ್ತುತೆ. ಪರಮಪೂಜ್ಯರಾದಂತಹ ಯೋಗಿ ಕೌಸ್ತುಭ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಈ ಮಠದ ಭಕ್ತ ವೃಂದದವರೆಲ್ಲ ಸೇರಿಕೊಂಡು ವ್ರತಗಳನ್ನ ಅನುಷ್ಠಾನ ಮಾಡುವ ಸಂದರ್ಭ ಇದು. 7ನೇ ದಿನದ ಮಧ್ಯಾಹ್ನ ಕಾಲದ ಪೂಜೆಯನ್ನ ನೆರವೇರಿಸಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಪೂಜೆ ಅಂತಂದರೆ ನಮ್ಮ ಮನಸ್ಸು, ನಮ್ಮ ಜೀವ ದೇವರ ಪಾದಗಳಿಗೆ ಬಾಗುವುದು ಅಂತ ಅರ್ಥ. ಹೊರಗಿನ ಬಾಹ್ಯ ಆಡಂಬರದ ಯಾವುದೇ ಕ್ರಿಯೆ ಅಲ್ಲ ಪೂಜೆ ಅಂತಂದರೆ. ನನಗೆ ನನ್ನ ಗುರುಗಳು ಹೇಳುತ್ತಾ ಇದ್ರು, ಒಂದು ದೊಡ್ಡ ಪರ್ವತವನ್ನ ಏರಿ ನಿಂತರೆ ವಿಶಾಲವಾದ ಜಗತ್ತನ್ನ ಕಾಣುವಾಗ ಈ ಸೃಷ್ಟಿಯ ಎದುರು ನಾನೆಷ್ಟು ಸಣ್ಣವನು ಅಂತ ಸಹಜವಾಗಿ ಮನಸ್ಸಿಗೆ ಅನಿಸ್ತದಲ್ಲ. ಸಮುದ್ರದ ತೀರದಲ್ಲಿ ಹೋಗಿ ನಿಂತು ಸಮುದ್ರವನ್ನ ಒಮ್ಮೆ ನೋಡಿದಾಗ ಹೆದ್ದೆರೆಗಳ ಆ ಮಹಾಸಮುದ್ರ, ಅಲ್ಲೋಲ ಕಲ್ಲೋಲವಾದ ಮಹಾ ತರಂಗಗಳ ರುದ್ರ ರಮಣೀಯ ವಿನ್ಯಾಸದಿಂದ ಶೋಭಿಸುತ್ತಿರುವ ಜಲಸಾಗರವನ್ನ ಕಂಡಾಗ ಈ ಸೃಷ್ಟಿಯ ಎದುರು ನಾನೆಷ್ಟು ಸಣ್ಣವನು ಅಂತ ಸಹಜವಾಗಿ ಅನಿಸ್ತದಲ್ಲ. ಅದೇ ರೀತಿಯಲ್ಲಿ ದೇವರ ಮಹಿಮೆ, ದೇವರ ಘನತೆ, ದೇವರ ಗಾಂಭೀರ್ಯ ಗೊತ್ತಾದಾಗ ಸಹಜವಾಗಿ ಗೊತ್ತಾದವನಿಗೆ ಅನಿಸ್ತದೆ ದೇವರ ಶಕ್ತಿಯ ಎದುರು ನಾನೆಷ್ಟು ಸಣ್ಣವನು ಅಂತ. ಹಾಗೆ ನಮ್ಮ ಅಹಂಕಾರವನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ದೇವರ ಎದುರು ಬಾಗುವುದೇ ನಿಜವಾದ ಪೂಜೆ. ನಾವು ಅಹಂಕಾರದಿಂದ ಯೋಚನೆ ಮಾಡುತ್ತೇವೆ, ನಾವು ದುಡ್ಡು ಕೊಡುವುದರಿಂದ ಪೂಜೆ ನಡೀತದೆ, ನಾವು ದುಡ್ಡು ಕೊಡುವುದರಿಂದ ಅನ್ನದಾನ ನಡೀತದೆ, ನಾವು ಅದನ್ನ ಮಾಡುತ್ತೇವೆ, ನಾವು ಇದನ್ನ ಮಾಡುತ್ತೇವೆ ಅಂತ. ಆದರೆ ತೇನ ವಿನಾ ತೃಣಮಪಿ ನ ಚಲತಿ, ಭಗವತ್ ಸಂಕಲ್ಪ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಈ ಜಗತ್ತಿನಲ್ಲಿ ಅಲುಗಾಡುವುದಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ಈ ಪೂಜೆಯಲ್ಲಿ ಭಾಗವಹಿಸ್ತೇವೆ ಅಂತಂದರೆ ದೇವರೇ ಅದಕ್ಕೆ ಕಾರಣ. ಈ ಅಹಂಕಾರವನ್ನ ಮೆಟ್ಟಿ ನಿಂತು ದೇವರೇ ನಾನು ಸೊನ್ನೆ, ನೀನೇ ಸನ್ನೆ, ನೀನಿದ್ದರೆ ಮಾತ್ರ ನನ್ನ ಉಳಿವು ಅಂತ ಹೇಳುವ ದೃಷ್ಟಿಯಿಂದ ಆ ದೇವರನ್ನ ವರ್ಣನೆ ಮಾಡುತ್ತಾ, ದೇವರ ಮಹಿಮೆಯನ್ನ ಆಲೋಚನೆ ಮಾಡುತ್ತಾ, ದೇವರನ್ನೇ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಾ ಏಕಾಗ್ರತೆಯಿಂದ ಮಂತ್ರಗಳನ್ನ ಕೇಳುತ್ತಾ, ಭಜನೆಗಳನ್ನ ಹಾಡುತ್ತಾ, ಪುಷ್ಪಾರ್ಚನೆಗಳನ್ನ ಮಾಡುತ್ತಾ ನಾವು ಪೂಜೆಯನ್ನ ಮಾಡಬೇಕಂತೆ. ಹೀಗೆ ಮಾಡಿದ ಪೂಜೆ ಭಗವಂತನಿಗೆ ತೃಪ್ತಿಯಾಗುವುದಕ್ಕೆ ಸಾಧ್ಯ ಅಂತೆ. ಹಾಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಸಮರ್ಪಕವಾದ ಪೂಜೆಯನ್ನು ನಾವು ಮಾಡಿದ್ದೇವೆ ಅಂತ ಗೊತ್ತಿಲ್ಲ. ಈ ಪೂಜೆಯನ್ನ ಮಾಡುವಾಗ ಯಾವುದಾದರೂ ತಪ್ಪುಗಳು ಬಂದಿರಬಹುದು, ಅಹಂಕಾರದಿಂದ ನಾವು ಪೂಜೆಯನ್ನು ಮಾಡಿರಬಹುದು. ಆದರೆ ಆ ಯಾವುದೇ ರೀತಿಯ ತಪ್ಪುಗಳು ಬಂದಿದ್ದರೂ ಅಮ್ಮ ಮಕ್ಕಳ ತಪ್ಪನ್ನ ಕ್ಷಮಿಸುವ ಹಾಗೆ, ಎಷ್ಟು ತಪ್ಪು ಮಾಡಿದರೂ ಕೂಡ ಮಕ್ಕಳನ್ನ ಅಮ್ಮ ಬಾಚಿ ತಬ್ಬಿಕೊಳ್ಳುತ್ತಾಳೆ. ಒಮ್ಮೆ ತಪ್ಪು ಮಾಡಿದಾಗ ಹೆತ್ತ ತಾಯಿ ಏಟನ್ನ ಕೊಟ್ಟರೂ ಕೂಡ ಮತ್ತೆ ಆ ಮಗುವನ್ನ ಅವಳೇ ತಬ್ಬಿಕೊಳ್ಳುವ ಹಾಗೆ ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನ ಬದುಕಿನಲ್ಲಿ ಅನುಭವಿಸುವ ಹಾಗೆ ಆದರೂ ಕೂಡ ಮತ್ತೆ ಮತ್ತೆ ಅವಳು ನಮ್ಮನ್ನ ಕೈಬಿಡದೆ ನಮ್ಮನ್ನ ಬಾಚಿ ತಬ್ಬಿಕೊಳ್ಳುವವಳು. ಅವಳು ನಮ್ಮಮ್ಮ, ನಮ್ಮಮ್ಮನಿಗೂ ಅಮ್ಮ. ಇಡೀ ಬ್ರಹ್ಮಾಂಡವನ್ನೇ ಹೆತ್ತ ಅಮ್ಮನನ್ನ ನಾವು ವರಮಹಾಲಕ್ಷ್ಮಿ ಅಂತ ಕರೆದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದೇವೆ. ಈ ಪೂಜೆಯನ್ನು ಅಮ್ಮನವರು ಹೃದಯಪೂರ್ವಕವಾಗಿ ಸ್ವೀಕರಿಸಿಕೊಂಡು ಈ ಪೂಜೆಯನ್ನು ನೋಡಿದವರಿಗೆ, ಈ ಪೂಜೆಯಲ್ಲಿ ಭಾಗವಹಿಸಿದವರಿಗೆ, ಈ ಪೂಜೆಯಲ್ಲಿ ಅಮ್ಮನ ಪಾದಕ್ಕೆ ಕುಂಕುಮವನ್ನ ಅರ್ಚನೆ ಮಾಡಿದವರಿಗೆ, ಮಂಗಳಾರತಿಯನ್ನ ಕಣ್ಣಿನಲ್ಲಿ ತುಂಬಿಕೊಂಡವರಿಗೆ, ತೀರ್ಥ ಪ್ರಸಾದವನ್ನ ಸ್ವೀಕಾರ ಮಾಡುವವರಿಗೆ, ಇಲ್ಲಿ ಪ್ರತ್ಯಕ್ಷವಾಗಿ ಇರದಿದ್ದರೂ ದೂರದಲ್ಲೇ ಇದ್ದು ಈ ಮಠದ ಭಕ್ತರಾಗಿ ಕಾಲ ಕಾಲಕ್ಕೆ ಕಾಣಿಕೆಯನ್ನು ಸಮರ್ಪಣೆ ಮಾಡುವವರಿಗೆ
ಎಲ್ಲರಿಗೂ ಕೂಡ ಅವರವರ ಬದುಕಿನ ಕಷ್ಟ ನಷ್ಟಗಳಿಗೆ ಪರಿಹಾರವನ್ನ ಒದಗಿಸಿ ಇಷ್ಟಾರ್ಥವನ್ನ ಸಿದ್ಧಿಸಿಕೊಟ್ಟು ಅವರವರು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತವಾದಂತಹ ಅಭಿವೃದ್ಧಿಯನ್ನ ಕರುಣಿಸಿ ಯಾವತ್ತೂ ಕೂಡ ಕೆಟ್ಟ ದಾರಿಯನ್ನ ತುಳಿಯದೇ ಇರುವ ಸಂಸ್ಕಾರವನ್ನು ಕೂಡ ಅನುಗ್ರಹಿಸಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನ ಉಂಟು ಮಾಡಿ ನಮಗೂ ನಮ್ಮ ಪೀಳಿಗೆಗೂ ನಮ್ಮ ಮಕ್ಕಳಿಗೂ ವಿದ್ಯೆ ಬುದ್ಧಿ ಆಯುಸ್ಸು ಆರೋಗ್ಯ ಸಂತೋಷದ ಬಂಗಾರದ ಬದುಕನ್ನ ಕರುಣಿಸಿಕೊಡುವಂತಹ ಪುಣ್ಯಭಾರ ಪುಣ್ಯಕೀರ್ತಿ ನಂಬಿರುವ ಗುರು ಹಿರಿಯರಿಗೆ ತಂದೆ ತಾಯಿಯವರಿಗೆ ನಮ್ಮ ಇಷ್ಟದೇವರಿಗೆ ಕುಲದೇವರಿಗೆ ಧರ್ಮದೈವಗಳಿಗೆ ತುಳುವ ಮಣ್ಣಿನ ಸಮಸ್ತ ಸ್ವಾಮಿ ಸತ್ಯಗಳಿಗೆ ಗ್ರಾಮ ದೇವರಿಗೆ ಸೀಮೆ ದೇವರಿಗೆ ಇಲ್ಲಿನ ಎಲ್ಲ ಸಾನ್ನಿಧ್ಯ ಶಕ್ತಿಗಳಿಗೆ ಸಪರಿವಾರ ಸಮೇತಳಾದಂತಹ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸೇರಿದ್ದು ಅಂತ ಹೇಳಿ ಭಕ್ತಿಯಿಂದ ಮಾಡುತ್ತಿರುವ ಅಂತಃಕರಣ ಪೂರ್ವಕವಾದಂತಹ ಪ್ರಾರ್ಥನೆ.